ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅದೇ ಯಾವಾಗ ಗೊತ್ತಿಲ್ಲ ಈ ಮೇಡಮ್. ವರ್ಷ ಎಲೆಕ್ಷನ್ ಇದೆ ಗೊತ್ತಾ? ಗೊತ್ತು, ಗೊತ್ತು. ಈ ವರ್ಷ ಗೊತ್ತಾ? ಗೊತ್ತಲ್ಲ ಗೊತ್ತಿಲ್ವಾ? ಗೊತ್ತು ಏನ್ ಗೊತ್ತಾ? ಗೊತ್ತಿಲ್ಲಪ್ಪ ಗೊತ್ತಿಲ್ವಾ? ನನಗೆ ಗೊತ್ತು. ಗೊತ್ತಾ? ಗೊತ್ತಿಲ್ಲ ಗೊತ್ತಿಲ್ವಾ? ಗೊತ್ತಾ? ಗೊತ್ತು. ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಅಟ್ ಪ್ರೆಸೆಂಟ್ ಗೊತ್ತಿಲ್ಲ ಎಲೆಕ್ಷನ್ ಇದೆ ಗೊತ್ತಾ ನಿಮ್ಗೆ? ಈ ವರ್ಷ ಎಲೆಕ್ಷನ್ ಇದೆ ಗೊತ್ತಿದ್ಯಾ? ಇಲ್ಲ ಚೆನ್ನಾಗಿ ಹೇಳಿದ್ರಿ. ಎಲೆಕ್ಷನ್ ಬಗ್ಗೆ ಏನು ಗೊತ್ತಿಲ್ಲ. ಏಪ್ರಿಲ್ ಅಲ್ಲಿ ಎಲೆಕ್ಷನ್ ಇದೆ ಗೊತ್ತಿಲ್ವಾ? 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 ಇವ ಯಾರೇ? ದಯವಿಟ್ಟು ಕ್ಲೀನಾಗಿ ತೆಗೀರಿ ದಯವಿಟ್ಟು, ಬೇಜಾರು ಮಾಡ್ಕೊಂಬಿಡಿ. ಸುಮ್ಕೆ ಕ್ಲಿಕ್ ಮಾಡಿ ಮುಸ್ತಪಣ್ಣ ಇಕ್ಕಿದ ಆಮ್ಯಾಕೆ ತಿಳ್ಕೋಣ. ನಾನು ಬನಶಂಕರಿ ದೇವಸ್ಥಾನ ರವಿ ರೋಷನ್ ಶೇಖ್ ಅಂತ. ಅಯ್ಯೋ ತೆರಿ ಮಾಕಿ ಕಸಮ್ ಗಲ್ತಿ ಹೋಗಿ ಬಾ. ನನಗೆ ಬಹಳ ಬೇಜಾರಾಗಿದೆ, ದಯವಿಟ್ಟು ನನಗೆ ಕಾಪಾಡಿ ಕಾಪಾಡಿ. ಎಲ್ಲರೂ ನನಗೆ ಟಿವಿಲಿ ತೋರಿಸಿ ನೀವು ಆನಂದವಾಗಿರಿ ಅಂತ ಹೇಳೋದನ್ನು ಬಯಸ್ತಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬಾಲಶಂಕರಿ ಒಂದು ನಿಮಿಷ ಇನ್ನೂ ಇದೆ ಮಾತು. ಮುಕ್ಕೋಟಿ ದೇವತೆಗಳ ನನ್ನ ನಮಸ್ಕಾರಗಳು ಕಾಮಧೇನು. ಆದರೂ ಶುಕ್ಲಾಂಬರಧನ ವಿಷ್ಣು. ಎಲೆಕ್ಷನ್ ಬಗ್ಗೆ ಗೊತ್ತಾ? ಎಲೆಕ್ಷನ್ ಬಗ್ಗೆ ಗೊತ್ತು, ಏನ್ ಗೊತ್ತು? ನನಗೆ ಗೊತ್ತು. ಅನ್ಸರ್ ಭಾಷಾ ಡಬಲ್ ಅನ್ಸರ್ ಇದ್ದಾರೆ, ಯಾರಬ್ ನಗರ್ ಎಲ್ಲ ಇದ್ದಾರೆ. ಈ ವರ್ಷ ಎಲ್ಲೆಲ್ಲ ಎಲೆಕ್ಷನ್ ಆಗ್ತಿದೆ ಅಂತ ಗೊತ್ತಾ? ಗೊತ್ತು, ಎಲ್ಲಿ? ಪೇಪರಲ್ಲಿ ಓದ್ತಾ ಇದ್ದೀನಿ. ಎಲ್ಲೆಲ್ಲ? ಧುಮ್ಮಾಕ್ ಆಗ್ತಾ ಇದೆ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲಾದ್ರೂ ಒಂದು ನಿಮಿಷ ಮೇಡಮ್. ಈ ವರ್ಷ ಗೊತ್ತಾ? ಈ ವರ್ಷ ಎಲೆಕ್ಷನ್ ಇದೆ ಗೊತ್ತಾ? ಗೊತ್ತಿಲ್ಲ ಗೊತ್ತಿಲ್ವಾ? ಇದೆ ಬಟ್ ಯಾವಾಗ ನಡೀತಿದೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಓಕೆ, ಎಲ್ಲೆಲ್ಲ ಆಗ್ತಿದೆ ಅಂತ ಗೊತ್ತಾ? ಈಗ ಅಟ್ ಪ್ರೆಸೆಂಟ್ ಗೊತ್ತಿಲ್ಲ ಪ್ರೆಸೆಂಟ್ ಗೊತ್ತಿಲ್ಲ. ಏಪ್ರಿಲ್ ಅಲ್ಲಿ ಎಲೆಕ್ಷನ್ ಇದೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಎಲ್ಲ ಆಗ್ತಾ ಇದೆ. ಈ ಸಲ ಏನ್ ಬರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಎಲೆಕ್ಷನ್ ಬಗ್ಗೆನೇ ಗೊತ್ತಿಲ್ಲ ಏನು ಗೊತ್ತೇ ಇಲ್ಲ. ಮೇಡಮ್, ಈ ಸಲ ಎಲೆಕ್ಷನ್ ಇದೆ ಗೊತ್ತಿದೆಯಾ ನಿಮ್ಗೆ? ಗೊತ್ತಿಲ್ಲ ಯಾವ್ದು ಎಲೆಕ್ಷನ್ ಇದೆ, ಎಲ್ಲೆಲ್ಲ ಆಗ್ತಿದೆ ಅಂತ ಗೊತ್ತಿಲ್ಲ Women. ಇದೆ ಗೊತ್ತಾ? ಗೊತ್ತು. ಎಲ್ಲ ಆಗ್ತಿದೆ? ಓಟು ಇಲ್ಲೇ ಹಾಕ್ತೀವಿ ತಳಗಟ್ಪುರದಲ್ಲಿ. ಅಲ್ಲ, ಈ ವರ್ಷ ಎಲ್ಲೆಲ್ಲ ಎಲೆಕ್ಷನ್ ಇದೆ ಗೊತ್ತಿಲ್ಲ. ಗೊತ್ತಿಲ್ಲ. ಅಮೆರಿಕದ ಬಗ್ಗೆ ಎಲ್ಲ ತಿಳ್ಕೊಂತೀರಾ, ಇಂಡಿಯಾದಲ್ಲಿ ಎಲೆಕ್ಷನ್ ಬಗ್ಗೆ ತಿಳ್ಕೊಳಲ್ವಾ? ಹೇಳಿ ಮೇಡಮ್. ತಮಿಳ್ನಾಡು, ಅಸ್ಸಾಂ ಅಲ್ಲೆಲ್ಲ ಎಲೆಕ್ಷನ್ ಆಗ್ತಿದೆ, ಪಶ್ಚಿಮ ಬಂಗಾಳ ಎಲ್ಲಾ ಕಡೆ. ಈ ಸಲ ರಿಸಲ್ಟ್ ಏನ್ ಬರ್ಬೇಕು, ಯಾವ ಪಕ್ಷ ಬರ್ಬೇಕು ಅನ್ಸುತ್ತೆ? ಸರ್, ಈ ಸಲ ಎಲೆಕ್ಷನ್ ಇದೆ ಗೊತ್ತಾ? ಎಲೆಕ್ಷನ್ ಅದೇ ಯಾವಾಗ ಗೊತ್ತಿಲ್ಲ ಈ ವರ್ಷ ಎಲೆಕ್ಷನ್ ಇದೆ ಗೊತ್ತಾ? ಗೊತ್ತು. ಯಾವಾಗ ಗೊತ್ತಿಲ್ಲ. ಇವಾಗ ನಾನು ಇನ್ನು ಮೈನರ್ ನಾನು ಅಲ್ಲ, ಎಲೆಕ್ಷನ್ ಬಗ್ಗೆ ಪೇಪರ್ ಓದಲ್ವಾ? ನ್ಯೂಸ್ ನೋಡಲ್ವಾ? ನ್ಯೂಸ್ ನೋಡ್ತೀನಿ. ಎಲೆಕ್ಷನ್ ಬಗ್ಗೆ ಗೊತ್ತಿಲ್ವಾ? ಗೊತ್ತು. ಏನ್ ಗೊತ್ತಾ? ಏನ್ ಹೇಳ್ಬೇಕು ಹೇಳಿ? ಅಂದ್ರೆ ಈ ವರ್ಷ ಎಲ್ಲೆಲ್ಲ ಎಲೆಕ್ಷನ್ ಆಗ್ತಿದೆ? ಗೊತ್ತಿಲ್ಲಪ್ಪ. 5 ಸ್ಟೇಟ್ ಅಲ್ಲಿ ಎಲೆಕ್ಷನ್ ಆಗ್ತಿದೆ, ತಿಳ್ಕೊಂಡಿದ್ದೀರಾ? ಗೊತ್ತಿಲ್ಲ. SSLC ಅಮ್ಮ, 10ನೇ ಕ್ಲಾಸ್ ಟರ್ನಿಂಗ್ ಪಾಯಿಂಟ್. ಅದ್ ತಿಳ್ಕೊಂಡಿಲ್ಲ ಅಂದ್ರೆ ಬೇರೆ ಏನು ತಿಳ್ಕೊಂಡಿರ್ತೀವಲ್ಲ ನಾವು. ನಮ್ ಸ್ಟೇಟ್ ಅಲ್ಲಿ ಇವಾಗ ಕಾಂಗ್ರೆಸ್ ಇದೆ, ಓಕೆನಾ? ಎಲ್ಲ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ, ಓಕೆನಾ? ಪರವಾಗಿಲ್ವಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್ಕಾರದ ಬಗ್ಗೆ? ಇಲ್ಲ ಯಾವ ತರ ಇದೆ? ಬೇಜಾನ್ ತರ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರಲ್ಲ, ಗ್ಯಾರಂಟಿ ಯೋಜನೆ ಕೊಡ್ತಿದ್ದಾರೆ, ದುಡ್ಡು ಕೊಡ್ತಿಲ್ಲ.
ಮೋರಿಗೆ ಹೋಯ್ತು. ಊರಿಗೆ ಹೋಯ್ತು. ಓ ವೇಸ್ಟ್ ಹಂಗಾದ್ರೆ. ಓಕೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರ ನಾವು ಬಲಶಂಕರಿ ಟೆಂಪಲಲ್ಲಿ ಇರೋರು. ನಾವು ಹೆಸರೆಲ್ಲ ಹೇಳಲ್ಲ ನಾವು. ಈ ವರ್ಷ ಗೊತ್ತಾ? ಹಾಂ ಗೊತ್ತಮ್ಮ. ಎಲ್ಲೆಲ್ಲಿ? ಎಲ್ಲೆಲ್ಲಿ ಅಂದರೆ ಬಾಗಲಕೋಟೆ ಮತ್ತು ದಾವಣಗೆರೆ. ಈ ವರ್ಷ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಎಲೆಕ್ಷನ್ ಆಗ್ತಿದೆ. ಅಮೆರಿಕದ್ದು ಫಾರಿನ್ ಎಲ್ಲ ತಿಳ್ಕೊಂತೀರಾ, ಇಲ್ಲಿಂದ ತಿಳ್ಕೊಂಡಿಲ್ವಾ? ನಾವು ಈ ಕಡೆ ಅಲ್ಲ ಮೇಡಮ್, ಬೇರೆ ಕಡೆ. ಅಲ್ಲ, ಬೇರೆ ಸ್ಟೇಟ್ ಅಲ್ಲಿ ಎಲೆಕ್ಷನ್ ಆಗ್ತಾ ಇರೋದು, ಇಂಡಿಯಾದಲ್ಲಿ ಇದೀವಲ್ಲ. ಹೌದು ಇದು ನಮ್ ದೇಶ ಅಂದ್ರೆ ಗೊತ್ತಿಲ್ವಾ? ಮೇಡಮ್, ಏನು ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ.